ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಸಗುರುಜಿ ಮಾಡುವ ನಮಸ್ಕಾರಗಳು. ಈ ದಿನ ನಾವು ಜೂನ್ ತಿಂಗಳ ಮಾಸಿಕ ಭವಿಷ್ಯ ಮೇಷರಾಶಿಯಿಂದ ಮೀನರಾಶಿವರೆಗೂ ಏನೆಲ್ಲ ಅನುಕೂಲತೆಗಳಿದೆ, ಏನೆಲ್ಲ ಅನಾನುಕೂಲತೆಗಳಿದೆ, ವಿಶೇಷ ಹಬ್ಬ ಹರಿದಿನಗಳೇನು, ಮತ್ತು ಈ ಒಂದು ಜೂನ್ ತಿಂಗಳಲ್ಲಿ ಬರ್ತಕ್ಕಂತಹ ವಿಶೇಷ ದಿನಗಳಾಗಿರ್ಬೋದು, ಮತ್ತು ರಾಶಿಗಳನುಗುಣವಾಗಿರ್ತಕ್ಕಂತಹ ದೋಷಗಳಿಗೆ ಅಥವಾ ಸಮಸ್ಯೆಗಳಿಗೆ ಪರಿಹಾರಗಳು ಯಾವೆಲ್ಲ ರೀತಿಯಲ್ಲಿರುತ್ತೆ ಈ ಒಂದು ದಿನ ನಾವು ತಿಳಿದುಕೊಳ್ಳೋಣ. ಸೊ ಈ ಒಂದು ಜೂನ್ 2026 ಒಂದು ಭವಿಷ್ಯ ದ್ವಾದಶ ರಾಶಿಗಳ ಮೇಷರಾಶಿಯಿಂದ ಮೀನರಾಶಿಯವರೆಗೂ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ನಮ್ಮ ಚಾನಲನ್ನು ಅಂದರೆ SSP ಜ್ಯೋತಿಷಾಲಯ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ಆಧ್ಯಾತ್ಮಿಕ ವಿಷಯಗಳು ಮುಂದಿನ ದಿನಗಳಲ್ಲಿ ಬರುವಂಥದ್ದಾಗುತ್ತೆ ಅಂತ ತಿಳಿಸುತ್ತಾ ಬನ್ನಿ. ಹಾಗಾದರೆ ಈ ಒಂದು ಜೂನ್ ತಿಂಗಳಲ್ಲಿ ಏನೆಲ್ಲ ವಿಶೇಷತೆ ದಿನಗಳು ಒಳಗೊಂಡಿರುತ್ತೆ ಮೊದಲು ಅದು ತಿಳ್ಕೊಳ್ಳೋಣ. ಅದೇ ರೀತಿ ಗೃಹ ಸಂಚಾರ, ಏಕೆಂದರೆ ಅದು ತುಂಬ ಪ್ರಮುಖವಾಗಿರ್ತಕ್ಕಂಥದ್ದು. ಒಂದು ರಾಶಿಯ ಅನುಗುಣವಾಗಿ ನಾವು ಭವಿಷ್ಯ ಹೇಳಬೇಕಾದ್ರೆ ಪ್ರಸ್ತುತ ಅಂದರೆ ಈ ಒಂದು ತಿಂಗಳಲ್ಲಿ ಯಾವೆಲ್ಲ ಗ್ರಹಗಳ ಸಂಚಾರ ಬದಲಾವಣೆ ಆಗುತ್ತೆ ಮತ್ತು ಏನೆಲ್ಲ ವಿಶೇಷ ದಿನಗಳು ಇರುತ್ತೆ ಆ ಒಂದು ಎಲ್ಲ ಒಳಗೊಂಡಂತೆ ಭವಿಷ್ಯವನ್ನು ಹೇಳಲಾಗುತ್ತೆ. ಹಾಗಾದರೆ ಬನ್ನಿ, ಈ ತಡ ಮಾಡೋದೇ ಬೇಡ. ಈ ಒಂದು ತಿಂಗಳಲ್ಲಿ ಗ್ರಹ ಸಂಚಾರ ಯಾವ ರೀತಿ ಇರುತ್ತೆ. ಮೊದಲನೇ ತಾರೀಕು ಜೂನ್ 1ನೇ ತಾರೀಕು ನೋಡೋದಾದರೆ ಇಲ್ಲಿ ಶನಿ ಮೀನರಾಶಿಯಲ್ಲಿದ್ದಾರೆ, ರಾಹು ಕುಂಭರಾಶಿಯಲ್ಲಿದ್ದಾರೆ, ಗುರು ಮಿಥುನ ರಾಶಿಯಲ್ಲಿದ್ದಾರೆ. ಅಂದರೆ 1ನೇ ತಾರೀಕು ಮಾತ್ರ ಮಿಥುನ ರಾಶಿಯಲ್ಲಿದ್ದಾರೆ, 2ನೇ ತಾರೀಕು ಜಂಪ್ ಆಗಿಬಿಡ್ತಾರೆ. ಅದೇ ರೀತಿಯಾಗಿ ಗುರು ಶುಕ್ರ ಬುಧ ಒಟ್ಟಿಗೆ ಮಿಥುನ ರಾಶಿಯಲ್ಲಿ ಇದ್ದಾರೆ, ಕುಜ ಮೇಷರಾಶಿಯಲ್ಲಿದ್ದಾರೆ, ರವಿ ವೃಷಭ ರಾಶಿಯಲ್ಲಿದ್ದಾರೆ, ಕೇತು ಸಿಂಹ ರಾಶಿಯಲ್ಲಿ ಇದ್ದಾರೆ, ಇನ್ನು ಚಂದ್ರ ವೃಶ್ಚಿಕ ರಾಶಿಯಲ್ಲಿ ಇದ್ದಾರೆ. ಇದಿಷ್ಟು ಜೂನ್ ತಿಂಗಳ ಮೊದಲನೆಯ ದಿನದ ಗ್ರಹ ಸಂಚಾರ. 2ನೇ ದಿನಕ್ಕೆ ನಿಮಗೆ ಬದಲಾವಣೆ ಆಗ್ಬಿಡುತ್ತೆ. ಅಲ್ಲಿ ನಿಮಗೆ ಗುರು ಕರ್ಕಾಟಕ ರಾಶಿಗೆ ಬರುತ್ತೆ. ಉಳಿದಂತೆ ಎಲ್ಲ ಗ್ರಹಗಳು ಆಯಾ ಒಂದು 1ನೇ ತಾರೀಕು ಯಾವ ರೀತಿಯಲ್ಲಿ ಸಂಚಾರ ನಡೀತಾ ಇತ್ತೋ ಅಲ್ಲೇ ಇರುತ್ತೆ. ಇನ್ನು ತದನಂತರ ಏನಾಗುತ್ತೆ ಅಂದರೆ 9ನೇ ತಾರೀಕು ಮತ್ತೆ ಬದಲಾವಣೆ ಆಗುತ್ತೆ. ಅಲ್ಲಿ ಶುಕ್ರನು ಕೂಡ ಕರ್ಕಾಟಕ ರಾಶಿಗೆ ಬರ್ತಾರೆ. ಅಂದರೆ ಇಲ್ಲಿ ಶುಕ್ರ ಗುರು ಇಬ್ಬರು ಒಟ್ಟಿಗೆ ಕರ್ಕಾಟಕ ರಾಶಿಗೆ ಬರುವಂಥವ್ರು ಆಗ್ತಾರೆ. ಅಂದರೆ ಇಲ್ಲಿ 2ನೇ ತಾರೀಕು ಗುರು ಮಿಥುನದಿಂದ ಕರ್ಕಾಟಕ ಹೋಗ್ತಾರೆ, 9ನೇ ತಾರೀಕು ಶುಕ್ರ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಬರುವಂಥವ್ರು ಆಗ್ತಾರೆ. ಇನ್ನು ಅದೇ ರೀತಿಯಾಗಿ 16ನೇ ತಾರೀಕು ವೃಷಭದಿಂದ ಅಂದರೆ ಇಲ್ಲಿ ರವಿ ಸೂರ್ಯ ಗ್ರಹ ವೃಷಭದಿಂದ ಮಿಥುನ ರಾಶಿಗೆ ಬರುವಂಥವ್ರು ಆಗ್ತಾರೆ. ಈ ರೀತಿ ಬುಧ ಜೊತೆಗೆ ರವಿ ಕೂಡ ಅಲ್ಲಿ ಇರುವಂಥದ್ದಾಗತ್ತೆ ಅಂತಲೂ ಹೇಳ್ಬೋದು. ಇನ್ನು 21ನೇ ತಾರೀಕು ಕುಜ ಮೇಷರಾಶಿಯಿಂದ ವೃಷಭ ರಾಶಿಗೆ ಬರುವಂಥವ್ರು ಆಗ್ತಾರೆ ಅಂತಲೇ ಹೇಳ್ಬೋದು. ಇನ್ನು 23ನೇ ತಾರೀಕು ಕೆಲವು ಬದಲಾವಣೆಗಳೊಂದಿಗೆ ಅಂದರೆ ಇಲ್ಲಿ ಗುರು ಶುಕ್ರ ಬುಧ ಮೂರು ಒಟ್ಟಿಗೆ ಕರ್ಕಾಟಕ ರಾಶಿಯಲ್ಲಿ ಇರ್ತಾರೆ. ಸೊ ಈ ರೀತಿಯಲ್ಲಿ ಗ್ರಹ ಸಂಚಾರದ ಅನುಗುಣವಾಗಿ ಈ ಒಂದು ಜೂನ್ ತಿಂಗಳ ಭವಿಷ್ಯ ಮತ್ತು ಅದರ ಒಂದು ಪ್ರಮುಖ ದಿನಗಳನ್ನು ನೋಡೋದಾದರೆ ಮೊದಲನೆಯದಾಗಿ ಅಂದರೆ ಇಲ್ಲಿ 3ನೇ ತಾರೀಕು ಸಂಕಷ್ಟ ಚತುರ್ಥಿ ಇದೆ, 6ನೇ ತಾರೀಕು ಷಷ್ಠಿ ಇದೆ, ಆಮೇಲೆ 11ನೇ ತಾರೀಕು ನಿಮಗೆ ಪರಮ ಏಕಾದಶಿ ಬರುವಂಥದ್ದಾಗತ್ತೆ. ಅದೇ ರೀತಿಯಾಗಿ ಮಾಸಿಕ ಶಿವರಾತ್ರಿ 13ನೇ ತಾರೀಕು ಜೂನ್ ತಿಂಗಳಲ್ಲಿ ಇದೆ. ಇನ್ನು 15ನೇ ತಾರೀಕು ಅಮಾವಾಸ್ಯೆ ಇದೆ, ಅದೇ ದಿನ ಮಿಥುನ ಸಂಕ್ರಾಂತಿ ಇದೆ. ಅಂದರೆ ಈ ಅಧಿಕ ಮಾಸ ಇರೋದರಿಂದ ಈ ಜೂನ್ನಲ್ಲಿ ಯಾವುದೇ ರೀತಿಯ ಸೂರ್ಯ ಬದಲಾವಣೆ ಇರೋದಿಲ್ಲ. ಆದ್ದರಿಂದ ಅಧಿಕ ಮಾಸ ಮುಗಿದ ತಕ್ಷಣವೇ ಸೂರ್ಯ ಸಂಕ್ರಾಂತಿ ಅಮಾವಾಸ್ಯೆ ದಿನ ಆಗ್ತಾ ಇದೆ ಅಂತಲೂ ಹೇಳ್ಬೋದು. ಇನ್ನು ಅದೇ ರೀತಿ 18ನೇ ತಾರೀಕು ಗುರು ಪುಷ್ಯ ಯೋಗ ಕೂಡಿ ಬರ್ತಾ ಇದೆ. ಸೊ ಈ ಒಂದು ಗುರು ಪುಷ್ಯ ಯೋಗದ ವಿಶೇಷ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಅದೇ ರೀತಿಯಾಗಿ ನೀವು ಆ ಒಂದು ಆಚರಣೆಯನ್ನು ಮಾಡಿದರೆ ಇನ್ನೂ ಒಳ್ಳೆಯದು. ಇನ್ನು 25ನೇ ತಾರೀಕು ನಿರ್ಜಲ ಏಕಾದಶಿ ಇದೆ. ಇನ್ನು ಅದೇ ರೀತಿಯಾಗಿ 28ನೇ ತಾರೀಕು ಶ್ರೀ ಶ್ರೀಪಾದರಾಜರ ಆರಾಧನೆ ಮುಳುಬಾಗಿಲು, ಕೋಲಾರ ಜಿಲ್ಲೆಯ ಮುಳುಬಾಗಿಲಲ್ಲಿರ್ತಕ್ಕಂಥ ಶ್ರೀಪಾದರಾಜರ ಮಠದಲ್ಲಿ
ಶ್ರೀಪಾದರಾಜರ ಆರಾಧನೆ ನಡೆಯುತ್ತೆ. ಅದೇ ರೀತಿ ಉತ್ತರಾದಿ ಮಠ, ರಾಯರ ಮಠ ಎಲ್ಲ ಮಠ ಮಾನ್ಯಗಳಲ್ಲಿ ಶ್ರೀಪಾದರಾಜರ ಆರಾಧನೆ, ಅವತ್ತು ಅಲಂಕಾರ ವಿಶೇಷ, ಬ್ರಾಹ್ಮಣರ ಒಂದು ಬಹುಜನ, ಸಾರ್ವಜನಿಕರ ಬಹುಜನ ಎಲ್ಲವೂ ಇರುತ್ತೆ. ಸೊ ಆ ದಿನ ಸಾಧ್ಯವಾದರೆ ಮುಳುಬಾಗಿಲು ಮಠಕ್ಕೆ ಹೋಗಿ ಬನ್ನಿ. ಆ ಗುರುರಾಯರ ಮತ್ತು ಆ ಶ್ರೀಪಾದರಾಜರ ಆಶೀರ್ವಾದ ಸಿಗುವಂಥದ್ದಾಗತ್ತೆ. ಇನ್ನು 29ನೇ ತಾರೀಕು ಕಾರು ಹುಣ್ಣಿಮೆ ಇದೆ. ಸೊ ಇದಿಷ್ಟು ಈ ಒಂದು ಜೂನ್ ತಿಂಗಳಲ್ಲಿ ಬರ್ತಕ್ಕಂತಹ ವಿಶೇಷ ದಿನಗಳು ಮತ್ತು ಗ್ರಹ ಸಂಚಾರದ ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದೇವೆ. ಇದರ ಆಧಾರಗನುಗುಣವಾಗಿ ನಾವು ದ್ವಾದಶ ರಾಶಿಗಳ ಭವಿಷ್ಯವನ್ನು ನೋಡೋಣ ಬನ್ನಿ. ದ್ವಾದಶ ರಾಶಿಗಳಲ್ಲಿ 10ನೇ ರಾಶಿಯಾಗಿರ್ತಕ್ಕಂತಹ ಮಕರ ರಾಶಿ. ಈ ಮಕರ ರಾಶಿಯವರಿಗೆ ಈ ಒಂದು ಜೂನ್ ತಿಂಗಳಲ್ಲಿ ಅನುಕೂಲತೆ ಏನು, ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವೆಲ್ಲ ರೀತಿಯಲ್ಲಿರುತ್ತೆ ಅನ್ನೋದನ್ನು ತಿಳಿದುಕೊಳ್ಳೋಣ. ಇಲ್ಲಿ ಮಕರ ರಾಶಿಯವರಿಗೆ ಮಾನ್ಸೂನ್ ಅಂದರೆ ಮಳೆಗಾಲ ಪ್ರಾರಂಭ. ಈ ಮಳೆ ಯಾವ ರೀತಿಯಲ್ಲಿ ಬರುತ್ತೆ? ಕೆಲವೊಮ್ಮೆ ಒಂದು 2 ತಾಸು ಬರ್ಬೋದು, 3 ತಾಸು ಬರ್ಬೋದು, 10 ತಾಸು ಬರ್ಬೋದು, ಅಥವಾ ಇಡೀ ದಿನ ಮಳೆಯನ್ನು ಸುರಿಬೋದು. ಆದರೆ ನಿತ್ಯ ಬರೋದಂಥದ್ದಲ್ಲ. ಆದರೆ ಮಾನ್ಸೂನಲ್ಲಿ ಏನಾಗುತ್ತೆ ಅಂದರೆ ಮೋಡ ಕವಿದ ವಾತಾವರಣ, ಯಾವಾಗ ಮಳೆ ಬರುತ್ತೆ ಅಂತ ಗೊತ್ತಾಗೋದಿಲ್ಲ. ಆ ರೀತಿಯಲ್ಲಿ ನಿಮಗೆ ಏನಾಗುತ್ತೆ ಅಂದರೆ ಈ ಜೂನ್ ತಿಂಗಳಲ್ಲಿ ಮನೆಗೆ ಹೊಸ ಹೊಸ ರೀತಿಯ ಪೀಠೋಪಕರಣ, ಹೊಸ ಹೊಸ ರೀತಿಯ ಯಂತ್ರೋಪಕರಣ, ಹೊಸ ಹೊಸ ರೀತಿಯ ವಿದ್ಯುತ್ತೋಪಕರಣ ಅಂದರೆ ಟಿ ವಿ, ಫ್ರಿಜ್ಜು ಏನು ಬರುತ್ತೋ ಗೊತ್ತಿಲ್ಲ, ಆ ರೀತಿಯಲ್ಲಿ ಆಗಮನ ನಿಮ್ಮ ಮನೆಗೆ ಆಗುವಂಥದ್ದಾಗುತ್ತೆ. ಅಂದರೆ ಈ ಮಾನ್ಸೂನ್ ಧಮಾಕ ಅಂತೀವಲ್ಲ, ಆ ರೀತಿಯಲ್ಲಿ ಮಕರ ರಾಶಿಯವರಿಗೆ ಸಿಗುವಂಥದ್ದಾಗುತ್ತೆ. ಅಂದರೆ ಒಳ್ಳೆ ಒಂದಿಷ್ಟು ಪೀಠೋಪಕರಣಗಳು ಯಾರು ಗಿಫ್ಟ್ ಕೊಡ್ಬೋದು, ಅಥವಾ ನೀವೇ EMI ಮುಖಾಂತರ ಪರ್ಚೇಸ್ ಮಾಡ್ಬೋದು, ಅಥವಾ ನಿಮ್ಮದೇ ಆದಂಥ ಒಂದು ಉಳಿತಾಯ ಯೋಜನೆಯಲ್ಲಿ ನೀವು ಪರ್ಚೇಸ್ ಮಾಡುವಂಥದ್ದಾಗ್ಬೋದು. ಟಿ ವಿ, ಫ್ರಿಜ್ಜು, ಮೊಬೈಲು, ಬೆಲೆ ಬಾಳುವ ವಸ್ತುಗಳನ್ನು ಈ ಒಂದು ಜೂನ್ ತಿಂಗಳಲ್ಲಿ ನಿಮ್ಮ ಒಂದು ಖರೀದಿ ಮಾಡುವಂಥದ್ದಾಗುತ್ತೆ ಮಕರ ರಾಶಿಯವರು. ಇನ್ನು ಅದೇ ರೀತಿಯಾಗಿ ನಿಮ್ಮ ಒಂದು ವಿಚಾರಕ್ಕೆ ಬರೋದಾದರೆ, ಅಂದರೆ ಈ ಒಂದು ಜೂನ್ ತಿಂಗಳಲ್ಲಿ ನಿಮ್ಮ ಒಂದು ಏನೋ ಒಂದು ಗುರಿ ಇಟ್ಕೊಂಡಿದ್ರೆ ಏಪ್ರಿಲಲ್ಲಿ, ಮೇನಲ್ಲಿ ಅದನ್ನು ಏನಂತೀರ ಅದಕ್ಕೆ ಅವಕಾಶ ಸಿಗಲಿಲ್ಲ. ಸೊ ಜೂನ್ ತಿಂಗಳಲ್ಲಿ ಏನಾಗುತ್ತೆ ಅಂದರೆ ಸಡನ್ನಾಗಿ ಯಾರೋ ಒಂದು ಅದೇ ವಿಚಾರವನ್ನು ನಿಮ್ಮ ಹತ್ರ ಚರ್ಚೆ ಮಾಡ್ತಾರೆ. ಇಲ್ಲಿ ಸರಿಯಾದ ಸಮಯಕ್ಕೆ ಒಳ್ಳೆಯ ನಿರ್ಧಾರವನ್ನು ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವಂಥರಾಗ್ತೀರಿ. ಯಾಕೆಂದರೆ ಆಲ್ರೆಡಿ ನಿಮಗೆ ಆ ಒಂದು ಪ್ರಾಜೆಕ್ಟ್ ಬಗ್ಗೆ ಅಥವಾ ನಿಮ್ಮದೇ ಗುರಿಯ ಬಗ್ಗೆ ಅವರು ಚರ್ಚೆ ಮಾಡ್ತಾ ಇದ್ದಾರೆ. ಸೊ ಇಬ್ಬರ ಒಂದು ವಿಷಯ ಒಂದೇ ಇದೆ, ಬಟ್ ನಿಮಗೆ ಅದರ ಬಗ್ಗೆ ತುಂಬ ಆಳವಾಗಿ ತಿಳ್ಕೊಂಡಿದ್ದೀರ. ಅವರಿಗೆ ಹೊಸದಾಗಿದೆ, ಬಟ್ ಅವರಿಗೂ ಕೂಡ ಮುಂದೆ ಇದರಿಂದ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಅಭಿಪ್ರಾಯ ಅವ್ರದ್ದಿದೆ. ಸೊ ಇಲ್ಲಿ ನಿಮ್ಮಿಬ್ಬರ ಒಂದು ಕಾಂಬಿನೇಷನಲ್ಲಿ ಒಳ್ಳೆ ಏನಂತೀರ ಆ ಕಾರ್ಯಕ್ಕೆ ಯಶಸ್ವಿಯಾಗಿ ಮುನ್ನುಗ್ಗಲು ಏನು ಬೇಕು ಎಲ್ಲವನ್ನು ನೀವು ಕ್ರೋಢೀಕರಿಸ್ತೀರ, ಅಂದರೆ ಸಂಗ್ರಹ ಮಾಡ್ಕೊಳ್ತೀರ. ಅದನ್ನು ಈ ತಿಂಗಳು ಲಾಂಚ್ ಮಾಡ್ತೀರಾ. ಒಂದು ಬಿಸ್ನೆಸ್ ಆಗಿರ್ಬೋದು, ಇಲ್ಲ ನಿಮ್ಮದೇ ಕಂಪ್ನಿ ಆಗಿರ್ಬೋದು, ಅದನ್ನು ಸ್ಟಾರ್ಟ್ ಮಾಡುವಂಥದ್ದಾಗುತ್ತೆ ಈ ತಿಂಗಳಲ್ಲಿ ಮಕರ ರಾಶಿಯವರು. ಅಂದರೆ ನಿಮ್ಮದು ಡ್ರೀಮ್ ಪ್ರಾಜೆಕ್ಟ್ ಇತ್ತು, ಎಲ್ಲೋ ಒಂದು ಏನೋ ಇಷ್ಟು ದಿನ ಅದಕ್ಕೆ ಅವಕಾಶ ಸಿಗ್ತಾ ಇರಲಿಲ್ಲ. ಒಂದು ಆರ್ಥಿಕ ಸಮಸ್ಯೆ, ವೈಯಕ್ತಿಕ ಸಮಸ್ಯೆ, ಜಾಗದ ಸಮಸ್ಯೆ, ಅಥವಾ ಪೀಠೋಪಕರಣ ಸಮಸ್ಯೆ. ಅದೇ ಹೇಳಿದ್ನಲ್ಲ, ಈಗ ಆಗಮನ ಅಂತೇಳಿದ್ರೆ ಇದನ್ನು ಕೂಡ ಒಂದು ಆಗಮನ. ಅಂದರೆ ಒಂದು ಕಂಪ್ನಿ ತೆಗೆಯೋ ಹಂತಕ್ಕೆ ನೀವು ಹೋಗ್ತಾ ಇದ್ದೀರಾ. ಅದಕ್ಕೆ ನಿಮ್ಮ ಒಂದು ದೇವರ ಕೃಪೆ, ನಿಮ್ಮ ಒಂದು ಕುಲದೇವರ ಕೃಪೆ, ನಿಮ್ಮ ಒಂದು ಗುರು ಹಿರಿಯರ ಕೃಪೆ, ಅಥವಾ ನಿಮ್ಮ ತಂದೆ ತಾಯಿಯ ಕೃಪೆ ಈ ಒಂದು ತಿಂಗಳಲ್ಲಿ ಸಿಗುವಂಥದ್ದಾಗುತ್ತೆ ಮಕರ ರಾಶಿಯವರಿಗೆ ಅಂತಲೇ ಹೇಳ್ಬೋದು. ಅಂದರೆ ಈ ಕಂಪ್ನಿ ಅಥವಾ ಈ ಬಿಸ್ನೆಸ್ ನೀವು ಸ್ಟಾರ್ಟ್ ಮಾಡಬೇಕಾದ್ರೆ ತುಂಬ ಶ್ರಮ ವಹಿಸಿದ್ದೀರ, ತುಂಬ ಪ್ಲ್ಯಾನಿಂಗ್ ಚೆನ್ನಾಗಿತ್ತು, ಬಟ್ ಸಮಯ ಸಿಕ್ಕಿರಲಿಲ್ಲ. ಈಗ ಆ ಸಮಯ ಸಿಕ್ಕದಾಗಿದೆ. ಖಂಡಿತವಾಗೂ ಮುಂದಿನ ದಿನಗಳಲ್ಲಿ ಇದರಿಂದ ಯಶಸ್ವಿ ಹೊಂದುವಂಥವ್ರಾಗ್ತೀರ ಮಕರ ರಾಶಿಯವರು ಅಂತಲೇ ಹೇಳ್ಬೋದು. ಇನ್ನು ಈ ಸಮಯದಲ್ಲಿ ಬ್ಯಾಂಕ್ನಿಂದ ನಿಮಗೆ ಸಪೋರ್ಟ್ ಸಿಗುವಂಥದ್ದಾಗುತ್ತೆ. ನಿಮ್ಮ ಸ್ನೇಹಿತರು, ನಿಮ್ಮ ಒಂದು ಸಂಬಂಧಿಕರು ಕೂಡ ಇದಕ್ಕೆ ಸಪೋರ್ಟು, ಬೆಂಬಲ ಅಂತಿರಲ್ಲ, ಅದು ಸಿಗುವಂಥದ್ದಾಗುತ್ತೆ ಅಂತ ಹೇಳ್ಬೋದು. ಇನ್ನು ದಿಢೀರಾಗಿ ಈ ಒಂದು ಜೂನ್ ತಿಂಗಳಲ್ಲಿ ಅಪರಿಚಿತರು, ಯಾರೋ ಒಬ್ಬ ಮೇಧಾವಿ ನಿಮಗೆ ಪರಿಚಯರಾಗುವಂಥವ್ರು ಆಗ್ತಾರೆ.
ಅವರ ಒಂದು ಪರಿಚಯದಿಂದ ಈ ನಿಮ್ಮ ಕಂಪನಿ, ನಿಮ್ಮ ಬಿಸ್ನೆಸ್ಸು ಇನ್ನೂ ಎತ್ತರ ಹಂತಕ್ಕೆ ಹೋಗುವಂಥದ್ದಾಗುತ್ತೆ. ಅಂದರೆ ಈ ತಿಂಗಳ ಕೊನೆ ಭಾಗದಲ್ಲಿ ಅವರ ಒಂದು ಪರಿಚಯ ಆಗುತ್ತೆ, ನಿಮ್ಮ ಒಂದು ಕಂಪ್ನಿ ನೋಡಿ ಅವ್ರಿಗೂ ಖುಷಿ ಆಗುತ್ತೆ. ಆ ಖುಷಿಯ ವಿಚಾರದ ಜೊತೆಗೆ ನೀನನ್ನು ಬಂದು ಮೀಟ್ ಮಾಡು, ನಾನು ಮುಂದಿನ ಹಂತಕ್ಕೆ ಸಹಾಯ ಮಾಡ್ತೀನಿ ಅಂತ ಅವರ ಒಂದು ವಿಶ್ವಾಸ ನಿಮ್ಮಲ್ಲಿ ಕೊಡುವಂಥದ್ದಾಗ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಮನೆಯಲ್ಲಿ ಸ್ವಲ್ಪ ಶುಭ ಕಾರ್ಯಗಳಿಗೆ ನಿಮ್ಮದೇ ಆದಂಥ ಕಾಂಟ್ರಿಬ್ಯೂಷನ್ ಅಂತೀವಲ್ಲ ಕೊಡಲಾಗುತ್ತೆ. ಆಧ್ಯಾತ್ಮಿಕವಾಗಿ ಹೇಳೋದಾದರೆ ತುಂಬ ಇನ್ವಾಲ್ವ್ಮೆಂಟ್ ಈ ತಿಂಗಳಲ್ಲಿ ಮಕರ ರಾಶಿಯವ್ರದ್ದು ಇರುತ್ತೆ. ಮಠ ಮಾನ್ಯಗಳಿಗೆ, ದೇವಸ್ಥಾನಗಳಿಗೆ, ಮನೆಯ ಸುತ್ತಮುತ್ತಲಿರೋ ದೇವಸ್ಥಾನಗಳಿಗೆ ಹೋಗಿ ನಿಮ್ಮದೇ ಆದಂಥ ವಾಲಂಟರಿ ಕಾಂಟ್ರಿಬ್ಯೂಷನ್ ಇರುತ್ತಲ್ಲ, ಅದು ತುಂಬ ಚೆನ್ನಾಗಿ ಕೂಡಿ ಬರುವಂಥದ್ದಾಗುತ್ತೆ ಅಂತ ಹೇಳ್ಬೋದು. ಇನ್ನು ಮನೆಯಲ್ಲಿ ಅಣ್ಣ, ತಮ್ಮ, ಅಕ್ಕ, ತಂಗಿ ಇರತಕ್ಕಂಥ ಭಿನ್ನಾಭಿಪ್ರಾಯಗಳು ದೂರವಾಗುತ್ತೆ. ಮತ್ತು ನೀವು ಕಷ್ಟಪಟ್ಟು ಮೇಲೆ ಬಂದಿರೋದರಿಂದ ಯಾರೂ ನಿಮ್ಮ ಬಗ್ಗೆ ಕಹಿ ಅನುಭವವನ್ನು ಹಂಚಿಕೊಳ್ಳಲು ಇಷ್ಟಪಡೋದಿಲ್ಲ. ಯಾಕೆಂದರೆ ಪಾಪ ನೊಂದೋಗಿದ್ದಾನೆ, ಬೆಂದೋಗಿದ್ದಾನೆ, ಅವನಿಗೆ ಪುನಃ ಕಷ್ಟ ಹೇಳೋದು ಬೇಡ ಅಂಥೇಳಿ ಅವರೇ ಫಿಲ್ಟ್ರ್ ಮಾಡಿ ಕಷ್ಟ ಇದ್ರೂ ಕಷ್ಟ ಇಲ್ಲ ಅಂತಲೇ ಮನೆಯ ಸದಸ್ಯರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಅಥವಾ ನಿಮ್ಮ ವಿಶ್ವಾಸ ಇರತಕ್ಕಂಥ ವ್ಯಕ್ತಿಯಾಗಿರ್ಬೋದು, ಬೇಡ ಅವನು ಪಾಪ ಈಗ ಸ್ವಲ್ಪ ಏನೋ ಚೇತರಿಸ್ಕೊಳ್ತಾ ಇದ್ದಾನೆ, ಸಮಸ್ಯೆ ಹೇಳೋದು ಬೇಡ, ತುಂಬ ನೊಂದು ಹೋಗ್ತಾನೆ ಅಂತ ಹೇಳಿ ಒಂದಿಷ್ಟು ಅವರು ಕಂಟ್ರೋಲ್ ಮಾಡಿ ನಿಮಗೆ ವಿಷಯವನ್ನು ತಿಳಿಸಲಾಗುತ್ತೆ. ಇಲ್ಲಿ ನಿಮಗೆ ಅರ್ಥ ಆಗಿರುತ್ತೆ ಅವ್ರ ಹತ್ರ ಏನೋ ಸಮಸ್ಯೆ ಇದೆ, ಬಟ್ ಅವರು ಓಪನ್ ಆಗಿ ಹೇಳ್ತಾ ಇರಲ್ಲ. ಆದರೂ ನಿಮ್ಮ ಕೈಲಾದಷ್ಟು ಸಹಾಯ ಅವ್ರಿಗೆ ಮಾಡುವಂಥವ್ರಾಗ್ತೀರ ಮಕರ ರಾಶಿಯವರು. ಅಂದರೆ ಇಲ್ಲಿ ನಿಮ್ಮ ಒಂದು ವಿಷಯಕ್ಕೆ ಬರೋದಾದರೆ ದೂರದ ದೃಷ್ಟಿ ತುಂಬ ಚೆನ್ನಾಗಿದೆ. ಅಂದರೆ ಎದುರಾಡಿ ಬಂದಾಗ ಅವರಲ್ಲಿ ಏನು ಸಮಸ್ಯೆ ಇದೆ ಎಂಬುದು ನಿಮಗೆ ಅಡ್ವಾನ್ಸ್ ಗೊತ್ತಾಗುತ್ತೆ. ಅದೇ ದೂರದ ದೃಷ್ಟಿ. ಅಂದರೆ ಅವರ ಸಮಸ್ಯೆ ನಿಮ್ಮ ಕೈಲಾದಷ್ಟು, ಅವ್ರಿಗೆ 100% ಮಾಡದೇ ಇದ್ದರೂ ನಿಮ್ಮ ಕೈಲಾದಷ್ಟು ಸಹಾಯವನ್ನು ನೀವು ಮಾಡುವಂಥವ್ರಾಗ್ತೀರ. ಅದು ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಈ ತಿಂಗಳು ಸಾಧ್ಯವಾದಷ್ಟು ನೀವು ದಾನ ಧರ್ಮದಲ್ಲಿ ಪಾಲ್ಗೊಳ್ತೀರ. ಅಂದರೆ ಬಡವರಿಗೆ, ಧಾರ್ಮಿಕವಾಗಿ ಇರತಕ್ಕಂಥ ಬ್ರಾಹ್ಮಣರಿಗೆ ಮತ್ತು ನಿಮ್ಮದೇ ಆದಂಥ ಕೌಟುಂಬಿಕ ಸದಸ್ಯರ ಜೊತೆ ದಾನವನ್ನು ಮಾಡ್ತಾನೆ ಇರ್ತೀರ ಅಂತಲೂ ಹೇಳ್ಬೋದು. ಇನ್ನು ಮಕರ ರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ ಅನಾನುಕೂಲತೆ ಅಂತ ಬಂದಿರೋದಾದರೆ ಅಮಾವಾಸ್ಯೆ ಕಳೆದ ನಂತರ ಒಂದಿಷ್ಟು ದಿಢೀರಾಗಿ ಅನಾರೋಗ್ಯದ ಸಮಸ್ಯೆಗಳು ಸೃಷ್ಟಿಯಾಗುತ್ತೆ ನಿಮಗೂ ನಿಮ್ಮ ಕುಟುಂಬ ಸದಸ್ಯರಿಗೂ. ಇದರಿಂದ ಸ್ವಲ್ಪ ಮಾನಸಿಕ ಒತ್ತಡಗಳು ಪ್ರಾರಂಭ ಆಗುತ್ತೆ. ಯಾಕೆ ಹೀಗಾಯಿತು ಸಡನ್ನಾಗಿ, ಯಾರ್ದಾದ್ರೂ ದೃಷ್ಟಿ ಆಯಿತಾ, ಹಾಗೆ ಹೀಗೆ ಅಂತ ಸ್ವಲ್ಪ ವಿಚಾರಗಳು ಮಾಡುವಂಥದ್ದಾಗತ್ತೆ. ಇದಕ್ಕೆ ಸ್ವಲ್ಪ ಖರ್ಚುಗಳು ಬರುವಂಥದ್ದಾಗತ್ತೆ. ಇನ್ನು ಈ ಸಮಯದಲ್ಲಿ ಒಂದಿಷ್ಟು ಕಹಿ ಘಟನೆಗಳು ನಡೆದುವಂಥದ್ದು ಬರುತ್ತೆ ಅಂತ ಹೇಳ್ಬೋದು. ಈ ಒಂದು ಅಮಾವಾಸ್ಯೆ ಕಳೆದ ನಂತರ ಅಂದರೆ ಒಂದು ಹೆಚ್ಚು ಕಡಿಮೆ ಒಂದು 13ನೇ ತಾರೀಕಿನಿಂದ 20ನೇ ತಾರೀಕುವರೆಗೂ ಸ್ವಲ್ಪ ನಿಮ್ಮ ಒಂದು ಮನಸ್ಸಿಗೆ ಏನೋ ಒಂದು ಕಹಿ ಘಟನೆ ಅನುಭವ ಆದ ರೀತಿಯಲ್ಲಿ ಇರುತ್ತೆ. ಸೊ ಈ ಒಂದು ವಾರ ಆದಷ್ಟು ಸ್ವಲ್ಪ ದೂರದ ಪ್ರಯಾಣ, ಯಾರ ಹತ್ರನೂ ಅತಿಯಾದ ಮಾತು, ಈ ಗ್ಯಾರಂಟಿ, ವಾರಂಟಿ ಮತ್ತು ಆರ್ಥಿಕವಾಗಿ ಸಹಾಯ ಯಾರಿಗೂ ಕೊಡಲು ಹೋಗಬೇಡಿ. ಏಕೆಂದರೆ ಹೋಯಿತು ಅಂದರೆ ಮತ್ತೆ ದುಡ್ಡು ವಾಪಸ್ ಬರೋದಿಲ್ಲ. ಅಥವಾ ನೀವು ಗ್ಯಾರಂಟಿ, ವಾರಂಟಿ ಕೊಟ್ಟರೆ ನಿಮಗೆ ಅನಾರೋಗ್ಯದ ಸಮಸ್ಯೆ, ಅಲ್ಲಿ ಹೋಗಲು ಆಗೋದಿಲ್ಲ. ಆ ವ್ಯಕ್ತಿ ನಿಮ್ಮ ಬಗ್ಗೆ ತಪ್ಪು ಅಭಿಪ್ರಾಯ ತಿಳಿದುಕೊಳ್ಳಬಹುದು. ಹಾಗಾಗಿ ಈ 13ರಿಂದ 20ನೇ ತಾರೀಕುವರೆಗೂ ಆದಷ್ಟು ಮನೆಯಲ್ಲೇ ಇರಿ. ನಿಮ್ಮ ಒಂದು ನಿತ್ಯ ರೊಟೀನ್ ಜಾಬ್ ಏನಿದೆ ಅದು ಖಂಡಿತವಾಗಿ ಮಾಡಿ ಮುಗಿಸಿ. ಆದರೆ ದೂರದ ಪ್ರಯಾಣ ಹೋಗಲು ಹೋಗಬೇಡಿ. ಮತ್ತು ಯಾರಿಗೂ ನಾನು ಬರ್ತೀನಿ, ನಾನು ನೋಡ್ಕೊಳ್ತೀನಿ, ನೀ ಧೈರ್ಯವಾಗಿರು ಅಂತಲೂ ಹೇಳಿಕ್ಕೆ ಹೋಗಬೇಡಿ ಈ ಸಮಯದಲ್ಲಿ 13ರಿಂದ 20. ಯಾಕೆಂದರೆ ನೀವೇ ಅವೈಲೇಬಲ್ ಇಲ್ಲ ಅಂದರೆ ಅವ್ರಿಗೆ ಪಾಪ ಏನು ಮಾಡ್ತಾರೆ. ಸೊ ನೀವು ಹೋಗದೇ ಇದ್ದಾಗ ಅವ್ರು ನಿಮಗೋಸ್ಕರ ಕಾಯ್ತಾ ಇದ್ದು ತೊಂದರೆಗೆ ಸಿಕ್ಕಾಕೊಳ್ಳೋದು ಬೇಡ ಅಂತ ನಮ್ಮ ಅಭಿಪ್ರಾಯ. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಮಕರ ರಾಶಿಯವರಿಗೆ ಈ ತಿಂಗಳು ಸಾಧ್ಯವಾದಷ್ಟು ದಾನ ಧರ್ಮಗಳನ್ನು ಮಾಡ್ತಾ ಇದ್ದೀರಾ. ಅದರ ಜೊತೆಗೆ ನಿಮ್ಮ ಒಂದು ಇಚ್ಛೆಗೆ ಅನುಗುಣವಾಗಿ ಏನು ದಾನ ಮಾಡಬೇಕು ಬಡವರಿಗೆ ಖಂಡಿತವಾಗಿಯೂ ಮಾಡಿ. ಅದೇ ರೀತಿ ಬ್ರಾಹ್ಮಣರಿಗೂ ಕೂಡ ದವಸ ಧಾನ್ಯ, ಹಣ್ಣುಗಳು, ವಸ್ತ್ರಗಳು ಏನು ದಾನ ಮಾಡಬೇಕಂತ ಮಾಡಿ ಅನುಕೂಲವಾಗುತ್ತೆ. ಈ ಒಂದು ಸಮಯದಲ್ಲಿ ನೀವು ದತ್ತಾತ್ರೇಯ ಸ್ತೋತ್ರ, ದತ್ತಾತ್ರೇಯ ಅಷ್ಟೋತ್ತರ ಮತ್ತು ದತ್ತಾತ್ರೇಯ ಸ್ವಾಮಿಯ ದರ್ಶನವನ್ನು ಮಾಡಿಕೊಳ್ಳಿ. ಇದರಿಂದ ಅವರ ಕೃಪಕಟಾಕ್ಷ ನಿಮಗೆ, ಅವರ ಒಂದು ಆಶೀರ್ವಾದ ಸದಾ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಹತ್ತಿರದಲ್ಲಿರ್ತಕ್ಕಂಥ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಸೇವೆ ಏನಾದರೂ ಮಾಡಿ
ಆ, ಪ್ರಸಾದ ವಿತರಣೆ ಸೇವೆ, ವಸ್ತ್ರದ ಒಂದು ಶುದ್ಧಿಯ ಸೇವೆ, ಅಥವಾ ಸರದಿ ಸಾಲದಲ್ಲಿ ಏನು ವ್ಯವಸ್ಥೆ ಮಾಡುವಂಥದ್ದು, ಏನು ವಾಲಂಟಿಯರ್ ಆಗಿ ಸೇವೆ ಮಾಡಿ ಇದರಿಂದ ಆಂಜನೇಯನ ಒಂದು ಕೃಪಾ ಕಟಾಕ್ಷ ನಿಮಗೆ ಸಿಗುವಂಥದ್ದಾಗುತ್ತೆ ಮತ್ತು ಧೈರ್ಯ ಜಾಸ್ತಿ ಬರುವಂಥದ್ದಾಗುತ್ತೆ. ಬಲಾಢ್ಯರಾಗ್ತೀರಾ. ಹೇಗೆ ಆಂಜನೇಯನಿಗೆ ಬಲಿಷ್ಠ ಶಕ್ತಿ ಇದೆ ಅದನ್ನು ನೀವು ಪಡೆದುಕೊಳ್ಳುವಂಥವ್ರಾಗ್ತೀರಾ ಅಂತಲೇ ಹೇಳ್ಬೋದು. ಇದಾಗಿತ್ತು ಈ ಒಂದು ಜೂನ್ ತಿಂಗಳ ಮಾಸಿಕ ಭವಿಷ್ಯ ಮಕರ ರಾಶಿಯವರು. ಈ ಭವಿಷ್ಯ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSB ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಮತ್ತು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ಲಿಗೂ ಕ್ಷಮಿಸ್ತಾ ಇದ್ವಿ. ಮತ್ತು ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭಯಾತ್, ಸರ್ವೇ ಜನಃ ಸುಖಿನೋ ಭವಂತು.